ಹಾಯ್, ಗುಡ್ ಆಫ್ಟರ್ನೂನ್. ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಗೌಡ. ಎಲ್ಲರಿಗೂ ನಮಸ್ಕಾರ ಕನ್ನಡ ಜನತೆಗೆ. ಸೊ ನಾನು ನಿನ್ನೆ ಒಂದು ಫಸ್ಟ್ ಬ್ಲಾಗ್ ಮಾಡಿದ್ದೀನಿ ಅಂತ ಹೇಳಿದೆ, ಅದನ್ನ ಅಪ್ಲೋಡು ಮಾಡಿದ್ದೀನಿ. ಬಟ್ ಬೇಜಾರಾಗ್ತಾಯಿದೆ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಅದರಲ್ಲಿ ವ್ಯೂಸು, ಸಬ್ಸ್ಕ್ರೈಬು, ಲೈಕ್ಸ್ ಏನೂ ಬರ್ತಾ ಇಲ್ಲ, ಕಾಮೆಂಟ್ ಏನೂ ಬರ್ತಾ ಇಲ್ಲ. ಬೇಜಾರಾಗ್ತಿದೆ ನನಗೆ. ನಿಜ ಹೇಳಬೇಕು ಅಂದರೆ ಒಂದು ಬೇಜಾರು ಏನು ಗೊತ್ತಾ, ಈ ನಮ್ಮ ಜನಗಳು, ನನ್ನನ್ನು ಸೇರಿಸಿ ಹೇಳೋದು, ಈ ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ತುಂಬ ಮಿಂಚಿರ್ತಾರೆ ಅಂಥವ್ರಿಗೆ ಸಹಾಯ ಮಾಡ್ತೀರಾ. ನಮ್ಮಂಥವ್ರನ್ನೂ ನೋಡಿ, ಏಕೆಂದರೆ ನಾವು ತುಂಬ ಬಡ ಕುಟುಂಬದಿಂದನೇ ಬಂದಿರ್ತೀವಿ. ಎಜುಕೇಷನಲ್ಲಾಗಿರ್ಬೋದು, ವರ್ಕಲ್ಲಾಗಿರ್ಬೋದು. ವರ್ಕ್ ಮಾಡಬೇಕು ಅಂದರೆ ಎಜುಕೇಷನ್ ಕೇಳ್ತಾರೆ, ಅಷ್ಟು ಎಜುಕೇಷನ್ ಮಾಡಿರಲ್ಲ. ಆದರೂ ಜೀವನದಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಹಠ ಮಾತ್ರ ಇರುತ್ತೆ. ಆದರೆ ಆ ಟೈಮಲ್ಲಿ ಒಂದಷ್ಟು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿರ್ತೀವಿ. ಆ ಟೈಮಲ್ಲಿ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಹೆಲ್ತ್ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅಂದರೆ ಕೆಲಸನೇ ಮಾಡೋಕ್ಕಾಗಲ್ಲ ಅನ್ನೋ ಥರ ಪ್ರಾಬ್ಲಮ್ ಆಗುತ್ತೆ. ಆಗ ಎಜುಕೇಷನೂ ಇಲ್ಲ, ಕೆಲ್ಸಕ್ಕೆ ಹೋಗೋಣ ಅಂದರೆ ಆರೋಗ್ಯ ಸರಿ ಇಲ್ಲ. ಸೊ ಆವಾಗ ನಾನು ಡಿಸೈಡ್ ಮಾಡಿದ್ದು, ನನ್ನ ಜೀವನದ ನಾನು ಹೇಳ್ತಾ ಇರೋದು, ಮನೇಲೇ ಇರ್ತೀನಿ, ರೆಸ್ಟ್ ಮಾಡೋಕ್ಕೆ ಹೇಳೋರೆ ಡಾಕ್ಟ್ರು. ಅದ್ರ ಬದಲು ಜೀವನ ನಡೆಯಲೇಬೇಕಲ್ವ. ಹಾಗಾಗಿ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಹುಷಾರಿಲ್ಲ ಅಂತ, ಹೆಲ್ತ್ ಹಾಳಾಗಿದೆ ಅಂದ್ಬಿಟ್ಟು ಅದರಲ್ಲಿ ಏನಾದರೂ ಒಂದು ಮಾಡೋಣ. ಹೆಲ್ತ್ ಹಾಳಾದ್ರೂ ರೆಸ್ಟ್ ಮಾಡಿಕೊಂಡೇ ನಾನು ನನ್ನ ಫೋನಲ್ಲಿ ಏನಾದರೂ, ನನ್ನ ಫೋನಿಂದ ನನಗೆ ಏನೋ ಒಂದು ಜೀವನಕ್ಕೆ ದಾರಿ ಆಗುತ್ತೆ ಅನ್ನೋದಾದರೆ ನಾನು ಯೂಟ್ಯೂಬ್ನ ಆಯ್ಕೆ ಮಾಡಿಕೊಂಡೆ. ನಾನು 2 ಇಯರ್ಸ್ ಆಯ್ತು ಅದು ಚಾನಲ್ ಓಪನ್ ಮಾಡಿ. ಬಟ್ ನಾನು ಯಾವತ್ತೂ ಅರ್ನ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇನ್ನೂ ಇರಲಿಲ್ಲ ನನಗೆ. ಏಪ್ರಿಲಿಂದ ನನಗೆ ಸ್ಟಾರ್ಟ್ ಆಯ್ತದು. ನನಗೆ ಕೆಲಸ ಮಾಡೋಕ್ಕೆ ಯಾವಾಗ ಹೆಲ್ತು ಕಷ್ಟ ಆಯಿತು ಆವಾಗಲಿಂದ ನನಗೆ ಆಲೋಚನೆ ಬಂತು, ಎಲ್ಲರೂ ಮಾಡ್ತಾರೆ, ನಾನು ಮಾಡ್ಬೋದೇನೋ, ಪ್ರಯತ್ನ ಪಡೋಣ, ದೇವ್ರ ಕೈ ಹಿಡಿತಾನೆ, ಕರ್ನಾಟಕ ಜನತೆ ನನ್ನ ಕೈ ಹಿಡಿತಾರೆ, ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಯೂಟ್ಯೂಬ್ನ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಲಾಗ್ನ ಶಾರ್ಟ್ಸ್ ಮಾಡ್ತಾಯಿದ್ದೀನಿ, ರೀಲ್ಸ್ನ ನಾನು 181 ವೀಡಿಯೋಸ್ನ ರೀಲ್ಸ್ ಎಲ್ಲ ಮಾಡಿದ್ದೀನಿ. ಪರವಾಗಿಲ್ಲ ಅದು. ಬಟ್ ಬ್ಲಾಗ್ ಮಾಡಬೇಕು, ನಾನು ಬ್ಲಾಗ್ ಮಾಡಬೇಕು, ಅದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು. ನಾನು ಕೆಲಸ ಮಾಡೋದ್ರಿಂದ ನನ್ನ ಫ್ಯಾಮಿಲಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಇದೊಂದು ಮಿನಿ ಬ್ಲಾಗ್ ಮಾಡ್ತಾಯಿದ್ದೀನಿ. ನಿನ್ನೆ ವ್ಯೂಸು, ಆ ಒಂದು ಲೈಕು ಏನೂ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ನನ್ನ ಸೌಮ್ಯ ಗೌಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ನನಗೆ ಅಗತ್ಯ ಇರೋದ್ರಿಂದ ನಾನು ಯೂಟ್ಯೂಬ್ ಚಾನಲಲ್ಲಿ ವರ್ಕ್ ಮಾಡಬೇಕು ಅಂದ್ಕೊಂಡಿರೋದು. ಸೊ ನಮ್ಮಂಥವ್ರಿಗೆ ಪ್ರೋತ್ಸಾಹಿಸಿ, ಸಹಾಯ ಮಾಡಿ. ನಿಮ್ಮ ಸಹಾಯನ ನಾವು ಯಾವತ್ತೂ ಮರೆಯಲ್ಲ, ನೆನಪಲ್ಲಿ ಇಟ್ಕೊತೀವಿ ಜೀವ ಇರೋ ತನಕ. ಪ್ಲೀಸ್ ಸಹಾಯ ಮಾಡಿ ಅಂತ ಅಷ್ಟು ಮಾತ್ರ ಕೇಳ್ಕೊಬೋದು. ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಕರ್ನಾಟಕ ಜನತೆಗೆ. ಥ್ಯಾಂಕ್ ಯು.